ಎಲ್ಲರಿಗೂ ವಿಜಯ ಏಕಾದಶಿಯ ಶುಭಾಶಯಗಳು. ನಮಸ್ಕಾರ ಭಕ್ತರೆ, ಈ ನಮ್ಮ ಧಾರ್ಮಿಕ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇಂದು ನಾವು ಕೇಳಲಿರುವ ಪವಿತ್ರ ಕಥೆ ಎಲ್ಲ ಸಂಕಟಗಳಲ್ಲಿ ಜಯವನ್ನು ನೀಡುವ ಶ್ರೀಮನ್ನಾರಾಯಣನ ಅಪಾರ ಕೃಪೆಯನ್ನು ಪಡೆಯುವ ವಿಜಯ ಏಕಾದಶಿಯ ಮಹಿಮೆಯನ್ನು ಕುರಿತು. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಈ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಜೀವನದ ಪ್ರತಿಯೊಂದು ಹೋರಾಟದಲ್ಲೂ ಜಯ ಸಿಗುತ್ತದೆ. ಶ್ರೀರಾಮಚಂದ್ರನೇ ಈ ವ್ರತವನ್ನು ಆಚರಿಸಿ ಲಂಕೆಯ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದರು ಎಂಬ ಪೌರಾಣಿಕ ಮಹಿಮೆ ಕೂಡ ಇದೆ. ಆದ್ದರಿಂದ ಇಂದು ನಾವು ವಿಜಯ ಏಕಾದಶಿಯ ಸಂಪೂರ್ಣ ವ್ರತಕಥೆ, ವ್ರತವಿಧಾನ ಮತ್ತು ಮಹತ್ವವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಕೊನೆಯಲ್ಲಿ ವಿಶೇಷ ಫಲಶ್ರುತಿಯನ್ನು ಕೇಳುವುದನ್ನು ಮರೆಯಬೇಡಿ. ಹೀಗಾಗಿ ಭಕ್ತಿ ಭಾವದಿಂದ ವಿಜಯ ಏಕಾದಶಿ ವ್ರತವನ್ನು ಪ್ರಾರಂಭಿಸೋಣ. ಎಲ್ಲರಿಗೂ ವಿಜಯ ಏಕಾದಶಿಯ ಶುಭಾಶಯಗಳು. ಹಾಗೆಯೇ ಈ ವಿಜಯ ಏಕಾದಶಿ ಶುಕ್ರವಾರ ಅಂದರೆ ಫೆಬ್ರವರಿ 13ರಂದು ಬಂದಿದೆ. ವಿಜಯ ಏಕಾದಶಿಯ ಬಗ್ಗೆ ಮಹತ್ವವನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆಯೇ ವ್ರತದ ವಿಧಾನ ಕೂಡ ತಿಳ್ಕೊಳ್ಳೋಣ. ವಿಜಯ ಏಕಾದಶಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಆಚರಿಸಲಾಗುತ್ತದೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಕಷ್ಟ ನಿವಾರಣೆ, ವಿಜಯ ಮತ್ತು ಮನಃಶಾಂತಿ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇನ್ನು ವ್ರತದ ವಿಧಾನ ಕೂಡ ತಿಳ್ಕೊಳ್ಳೋಣ. ಬೆಳಗ್ಗೆ ಸ್ನಾನ ಮಾಡಿ ವಿಷ್ಣುವಿನ ಪೂಜೆ ಮಾಡುವುದು, ಉಪವಾಸ ಅಥವಾ ಫಲಾಹಾರ ವ್ರತವನ್ನು ಮಾಡುವುದು, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದು, ಏಕಾದಶಿ ಕಥೆಯನ್ನು ಕೇಳುವುದು ಅಥವಾ ಓದುವುದು, ದ್ವಾದಶಿ ದಿನ ಪಾರಣ ಮಾಡುವುದು. ಇನ್ನು ಪೂರ್ಣ ವ್ರತವನ್ನು ನೀವು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದರೆ ಗೊತ್ತಾಗುತ್ತೆ. ಹಾಗೆಯೇ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋನ ನೋಡಿ. ಇನ್ನು ವಿಜಯ ಏಕಾದಶಿ ಅಂತ ಅಂದರೆ ಅದರ ವ್ರತ ಕಥೆಯನ್ನು ಕೂಡ ತಿಳ್ಕೊಳ್ಳೋಣ. ವಿಜಯ ಏಕಾದಶಿ ವ್ರತಕಥೆ ಅಂದರೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಮಹಾಯಜ್ಞವನ್ನು ಮಾಡುತ್ತಿದ್ದರು. ಆಗ ಅವರು ಸೂತ ಮಹರ್ಷಿಯನ್ನು ಕೇಳಿದರು, ಓ ಮಹರ್ಷಿಗಳೇ, ಮಾನವರಿಗೆ ಜಯ, ಸೌಖ್ಯ, ಪಾಪ ವಿಮೋಚನೆ ನೀಡುವ ಮಹತ್ವದ ಏಕಾದಶಿ ಯಾವುದು? ಅದರ ವ್ರತವಿಧಾನ ಮತ್ತು ಫಲವನ್ನು ನಮಗೆ ವಿವರಿಸಿ ಎಂದು. ಅದಕ್ಕೆ ಸೂತ ಮಹರ್ಷಿ ಹೀಗೆ ಹೇಳಿದರು. ಶ್ರೀರಾಮನಿಗೆ ಬಂದ ಸಂಕಟ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ತನ್ನ ಧರ್ಮಪತ್ನಿ ಸೀತಾದೇವಿಯನ್ನು ಹುಡುಕುತ್ತಾ ಲಕ್ಷ್ಮಣ ಮತ್ತು ವಾನರ ಸೇನೆ ಜೊತೆ ದಕ್ಷಿಣ ದಿಕ್ಕಿನಲ್ಲಿ ಸಾಗುತ್ತಿದ್ದರು. ಹನುಮಂತನು ಲಂಕೆಯಲ್ಲಿ ಸೀತೆಯನ್ನು ಕಂಡು ಸುದ್ದಿಯನ್ನು ತಂದನು. ಆದರೆ ಲಂಕೆ ತಲುಪಲು ವಿಶಾಲವಾದ ಸಮುದ್ರ ಕೂಡ ಇತ್ತು. ಆ ಮಹಾಸಾಗರವನ್ನು ಹೇಗೆ ದಾಟುವುದು ಎಂಬುದೇ ದೊಡ್ಡ ಪ್ರಶ್ನೆಯಾಗಿತ್ತು. ಶ್ರೀರಾಮನು ಸಮುದ್ರ ದೇವರನ್ನು ಪ್ರಾರ್ಥಿಸಿದನು. 3 ದಿನಗಳ ಕಾಲ ಧ್ಯಾನ ಮಾಡಿದನು. ಆದರೂ ಸಮುದ್ರದಿಂದ ಪ್ರತಿಕ್ರಿಯೆ ಇರಲಿಲ್ಲ. ಆಗ ಲಕ್ಷ್ಮಣನು ಹೇಳಿದನು, ಅಣ್ಣನೇ, ಏನಾದರೂ ಮಹರ್ಷಿಯ ಮಾರ್ಗದರ್ಶನ ಪಡೆಯೋಣ ಎಂದು. ಇನ್ನು ಬಕದಾಳಭ್ಯ ಮಹರ್ಷಿಯ ಸಲಹೆ ಕೂಡ ಇದೆ. ಅವರು ಸಮೀಪದಲ್ಲಿದ್ದ ಮಹರ್ಷಿ ಬಕದಾಳಭ್ಯರನ್ನು ಭೇಟಿ ಮಾಡಿದರು. ಶ್ರೀರಾಮನು ವಿನಯದಿಂದ ಕೇಳಿದನು, ಮಹರ್ಷಿಗಳೇ, ಧರ್ಮಯುದ್ಧಕ್ಕಾಗಿ ಲಂಕೆಗೆ ಹೋಗಬೇಕು. ಈ ಸಮುದ್ರವನ್ನು ದಾಟಲು ದಿವ್ಯ ಉಪಾಯವನ್ನು ತಿಳಿಸಿ ಎಂದು. ಅದಕ್ಕೆ ಮಹರ್ಷಿಯವರು ಹೀಗೆ ಹೇಳಿದರು, ಓ ರಾಮ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ವಿಜಯ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಉಪವಾಸ ಮಾಡಿ ಶ್ರೀಮನ್ನಾರಾಯಣನ ಪೂಜೆ ಮಾಡಿದರೆ ಯಾವುದೇ ಕಾರ್ಯದಲ್ಲಿ ವಿಜಯ ಸಿಗುತ್ತದೆ ಎಂದು. ಇನ್ನು ವಿಜಯ ಏಕಾದಶಿಯ ವ್ರತ ವಿಧಾನ ಅಂದರೆ ಮಹರ್ಷಿಯವರು ವಿವರವಾಗಿ ಕೂಡ ಹೇಳಿದರು. ದಶಮಿ ದಿನ ಅಂದರೆ ಸಾತ್ವಿಕ ಆಹಾರವನ್ನು ಸೇವಿಸಬೇಕು, ಪಾಪ ಕರ್ಮಗಳಿಂದ ದೂರ ಇರಬೇಕು, ಮನಸ್ಸನ್ನು ಶುದ್ಧವಾಗಿ ಇರಿಸಬೇಕು. ಇನ್ನು ಏಕಾದಶಿ ದಿನ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಬೇಕು. ಒಂದು ಮಂಟಪ ನಿರ್ಮಿಸಿ ಮಧ್ಯದಲ್ಲಿ ಕಲಶವನ್ನು ಸ್ಥಾಪಿಸಬೇಕು. ಕಲಶದ ಮೇಲೆ ಶ್ರೀಮನ್ನಾರಾಯಣನ ಪ್ರತಿಮೆ ಇಟ್ಟು ಪೂಜೆಯನ್ನು ಮಾಡಬೇಕು. ತುಳಸಿ ದಳ, ಹಣ್ಣು, ದೀಪ,
ಧೂಪವನ್ನು ಸಮರ್ಪಿಸಬೇಕು. ಇನ್ನು ಜಪ ಮಾಡಬೇಕಾಗತ್ತೆ. ಅಂದರೆ ಯಾವ ಜಪ ಅಂದರೆ ಓಂ ನಮೋ ನಾರಾಯಣಾಯ, ಹೀಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸಬೇಕಾಗುತ್ತದೆ. ಉಪವಾಸ ಅಥವಾ ಫಲಾಹಾರ ವ್ರತವನ್ನು ಪಾಲಿಸಬೇಕು. ರಾತ್ರಿ ಜಾಗರಣೆ ಮಾಡಿ ಭಜನೆಯನ್ನು ಮಾಡಬೇಕು. ಇನ್ನು ದ್ವಾದಶಿಯ ದಿನ ಬ್ರಾಹ್ಮಣರಿಗೆ ದಾನ ನೀಡಬೇಕು, ಅನ್ನ ಸಂತರ್ಪಣೆ ಮಾಡಬೇಕು, ಬಳಿಕ ಪಾರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಶ್ರೀರಾಮನ ವಿಜಯ ಹೇಗಾಯಿತು ಅಂತ, ಶ್ರೀರಾಮನು ಮಹರ್ಷಿಯ ಮಾತಿನಂತೆ ಭಕ್ತಿಯಿಂದ ವಿಜಯ ಏಕಾದಶಿ ವ್ರತವನ್ನು ಕೂಡ ಮಾಡಿದರು. ಅದರ ಫಲವಾಗಿ ಸಮುದ್ರದೇವರು ಸಂತೋಷಗೊಂಡು ಮಾರ್ಗವನ್ನು ನೀಡಿದರು. ನಂತರ ನಳ ನೀಲರ ಸಹಾಯದಿಂದ ಸೇತುವೆ ನಿರ್ಮಾಣವಾಯಿತು. ವಾನರ ಸೇನೆ ಲಂಕೆ ತಲುಪಿತು. ಶ್ರೀರಾಮನು ರಾವಣನೊಂದಿಗೆ ಯುದ್ಧ ಮಾಡಿ ಧರ್ಮದ ಜಯವನ್ನು ಸಾಧಿಸಿದರು. ಅದರ ಕಾರಣಕ್ಕೆ ಈ ಏಕಾದಶಿಗೆ ವಿಜಯ ಏಕಾದಶಿ ಎಂಬ ಹೆಸರು ಬಂದಿದೆ. ಇನ್ನು ವ್ರತದ ಮಹಿಮೆ ಬಂದು ಪಾಪ ಕ್ಷಯವಾಗುತ್ತದೆ, ಶತ್ರುಗಳ ಮೇಲೆ ಜಯ ಸಿಗುತ್ತದೆ, ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸು, ಮನೋಬಲ ಧೈರ್ಯ ಹೆಚ್ಚಾಗುತ್ತದೆ. ಇನ್ನು ಮೋಕ್ಷ ಪ್ರಾಪ್ತಿ ಕೂಡ ಆಗುತ್ತೆ. ಇನ್ನು ವಿಜಯ ಏಕಾದಶಿಯ ದಿನ ವಿಶೇಷ ಸಂದೇಶ ಏನಂದರೆ, ವಿಜಯ ಏಕಾದಶಿ ಕೇವಲ ಯುದ್ಧದ ವಿಜಯಕ್ಕಾಗಿ ಅಲ್ಲ, ಜೀವನದ ಸಂಕಟಗಳು, ಪರೀಕ್ಷೆಗಳು, ಸ್ಪರ್ಧೆಗಳು, ಸಾಲಬಾಧೆ, ಮನಃಶಾಂತಿ, ಸಮಸ್ಯೆಗಳಲ್ಲಿಯೂ ಜಯ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ವ್ರತವನ್ನು ಶ್ರದ್ಧೆಯಿಂದ ಕೇಳುವವರು ಅಥವಾ ಓದುವವರು ಸಹ ಪುಣ್ಯ ಫಲವನ್ನು ಪಡೆಯುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇದು ವಿಜಯ ಏಕಾದಶಿಯ ಮಹಿಮೆ ಮತ್ತು ಪೂರ್ಣ ವ್ರತಕಥೆ. ಈ ಪವಿತ್ರ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದ ಎಲ್ಲರಿಗೂ ಶ್ರೀಮನ್ನಾರಾಯಣ ಕೃಪೆ ಸದಾ ಲಭಿಸಲಿ. ನಿಮ್ಮ ಜೀವನದ ಎಲ್ಲ ಸಂಕಟಗಳು ದೂರವಾಗಿ ಪ್ರತಿ ಕಾರ್ಯದಲ್ಲೂ ವಿಜಯ ಸಿಗಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ಇನ್ನಷ್ಟು ಧಾರ್ಮಿಕ ಕಥೆಗಳು ಮತ್ತು ವ್ರತ ಮಹಿಮೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಭಕ್ತಿಯನ್ನು ವ್ಯಕ್ತಪಡಿಸಿ. ಇನ್ನೊಂದು ಪವಿತ್ರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹರೇ ರಾಮ ಹರೇ ಕೃಷ್ಣ.